ಡ್ರೈ ಫ್ರೂಟ್ಸ್ ಲಡ್ಡು ಮಾಡಿ ತುಂಬ ದಿನ ಆಗಿತ್ತು. ಮಗ ಕೂಡ ಕೇಳ್ತಾ ಇದ್ದ, ಹಾಗಾಗಿ ಡ್ರೈ ಫ್ರೂಟ್ಸ್ ಲಡ್ಡು ಮಾಡ್ತಾ ಇದ್ದೆ. ಒಂದು ವಿಷಯ ನನ್ನ ತಲೆಯಲ್ಲಿ ಓಡ್ತಾ ಇತ್ತು, ಕೆಲವು ಕಡೆ ನಾನು ಕೇಳಿಸ್ಕೊಂಡಿದ್ದೆ ಕೂಡ, ಮೆಟರ್ನಿಟಿ ಲೀವ್ ಅನ್ನೋದು ಒಂಥರ ವೆಕೇಷನ್ ಇದ್ದಂಗೆ ಅಂತ ಹೇಳಿ. ಯಾರೋ ನನ್ನ ಫ್ರೆಂಡ್ಗೆ ಕೂಡ ಹೇಳಿದ್ರಂತೆ, ಆಫ್ಟರ್ ಡೆಲಿವರಿ ನೀವು ಆಫೀಸ್ಗೆ ಬಂದರೆ ಚೆನ್ನಾಗಿರುತ್ತೆ, ಅಟ್ಲೀಸ್ಟ್ ಯು ವಿಲ್ ಫೀಲ್ ದ ಚೇಂಜಸ್ ಅಂತ ಹೇಳಿ. ವೆಕೇಷನಲ್ಲಿ ಹೋದರೆ ರಿಫ್ರೆಶ್ ಆಗಿ ಬರ್ತೀರಾ, ಎನರ್ಜೆಟಿಕ್ ಆಗಿ ಬರ್ತೀರಾ. ಮೆಟರ್ನಿಟಿ ಲೀವಲ್ಲಿ ನಿದ್ರೆ, ದೇಹ, ಮನಸ್ಸು ಎಲ್ಲ ಕಳೆದೋಗಿರುತ್ತೆ. ಮೆಟರ್ನಿಟಿ ಲೀವಿಂದ ಬರೋ ಪ್ರತಿಯೊಂದು ವರ್ಕಿಂಗ್ ಮಾಮ್ ಕೂಡ ತನ್ನ ಬದುಕನ್ನು ಶೂನ್ಯದಿಂದ ಆರಂಭಿಸ್ತಾಳೆ ಅಂತಲೇ ಹೇಳ್ಬೋದು. ಒಂದೇ ಒಂದಿನ ಮಗು ಜೊತೆ ಜಾಗರಣೆ ಮಾಡಿ ಮೆಟರ್ನಿಟಿ ಲೀವ್ ಅನ್ನೋದು ವೆಕೇಷನ್ನ ಅಥವಾ ಸರ್ವೈವಲ್ಲ ಅಂತ ತಿಳಿಯುತ್ತೆ. ಡೆಫಿನೆಟ್ಲಿ ಇದು ವೆಕೇಷನ್ ಅಂತೂ ಅಲ್ಲ, ಬಾರ್ಗೇನ್ ಮಾಡೋ ವಿಷಯ ಮೊದಲೇ ಅಲ್ಲ. ಒಂದು ಮಗುವನ್ನು ಈ ಜಗತ್ತಿಗೆ ತಂದು ಕೊಡುವ ಪ್ರತಿ ಹೆಣ್ಣಿಗೆ ಕೊಡುವ ಕನಿಷ್ಠ ಗೌರವ ಅಂತ ಹೇಳ್ಬೋದು. ಮೆಟರ್ನಿಟಿ ಲೀವ್ ಹೆಲ್ಪ್ ಅಲ್ಲ, ಇದು ಹಕ್ಕು. ಇನ್ಫ್ಯಾಕ್ಟ್ ಕಾನೂನು ಕೊಟ್ಟಿರುವ ಹಕ್ಕು. ಇದನ್ನು ದಯೆ ಅಂತ ಯೋಚಿಸೋರು ಸ್ವಲ್ಪ ಜ್ಞಾನ ಬೆಳೆಸ್ಕೊಂಡ್ರೆ ಉತ್ತಮ. ಏನಂತೀರಾ?